ಮತ್ತು ದರ್ಶನ್ ಸೆಲೆಬ್ರಿಟಿಗಳಿಗೆ ಒಂದು ಗುಡ್ ನ್ಯೂಸ್. ದರ್ಶನ್ ಫ್ಯಾನ್ಸ್ ನೋಡಲೇಬೇಕಾದಂತಹ ಒಂದು ಸ್ಟೋರಿ. ದರ್ಶನ್ ಬರ್ತ್ಡೇಗೆ ದೊಡ್ಡ ಉಡುಗೊರೆ ಒಂದು ಈಗ ರೆಡಿಯಾಗಿರುವಂತಹದ್ದು. ಸಂಭ್ರಮಾಚರಣೆಗೆ ತಯಾರಾಗಿರುವಂತಹ ಫ್ಯಾನ್ಸ್. ಎಸ್, ಫೆಬ್ರವರಿ 14ನೇ ತಾರೀಕು ದರ್ಶನ್ ಅವರ ಹುಟ್ಟುಹಬ್ಬ. ದರ್ಶನ್ ಸೆಲೆಬ್ರಿಟಿಗಳಿಗೆ ಗುಡ್ ನ್ಯೂಸ್. ದರ್ಶನ್ ಫ್ಯಾನ್ಸ್ ನೋಡಲೇಬೇಕಾದಂತಹ ಒಂದು ಸ್ಟೋರಿ. ದರ್ಶನ್ ಬರ್ತ್ಡೇಗೆ ದೊಡ್ಡ ಉಡುಗೊರೆ ಒಂದು ಈಗ ಸಿಕ್ಕಿರುವಂತಹದ್ದು. ಸಂಭ್ರಮಾಚರಣೆಗೆ ತಯಾರಾಗಿರುವಂತಹ ದರ್ಶನ್ ಫ್ಯಾನ್ಸ್, ದರ್ಶನ್ ಸೆಲೆಬ್ರಿಟಿಗಳು, ಅಭಿಮಾನಿಗಳಿಂದ ದರ್ಶನ್ಗೆ ಉಡುಗೊರೆನಾ ಅಥವಾ ದರ್ಶನ್ನಿಂದ ಅಭಿಮಾನಿಗಳಿಗೆ ಉಡುಗೊರೆನಾ? ಇದು ಬಹಳ ಇಂಪಾರ್ಟೆಂಟು. ಯಾಕೆಂತಂದರೆ ಫೆಬ್ರವರಿ 14ನೇ ತಾರೀಕು ದರ್ಶನ್ ಅವರ ಹುಟ್ಟುಹಬ್ಬ. ಈಗಾಗಲೇ ಹುಟ್ಟುಹಬ್ಬನ ಆಚರಿಸಬೇಕು ಅಂತೇಳಿ ಮೈಸೂರಲ್ಲಿ ಎಲ್ಲವೂ ಕೂಡ ಸಿದ್ಧತೆ ಆಗ್ತಿರುವಂತಹದ್ದು. ಇಲ್ಲಿ ದರ್ಶನ್ ಅವರು ತಮ್ಮ ಸೆಲೆಬ್ರಿಟಿಗಳಿಗೆ ಉಡುಗೊರೆ ಕೊಡ್ತಾರಾ ಅಥವಾ ತಮ್ಮ ಸೆಲೆಬ್ರಿಟಿಗಳು ಅಂದರೆ ದರ್ಶನ್ ಅವರ ಸೆಲೆಬ್ರಿಟಿಗಳು ದರ್ಶನ್ಗೆ ಉಡುಗೊರೆ ಕೊಡ್ತಾರಾ? ಇದು ಬಹಳ ಇಂಪಾರ್ಟೆಂಟು. ಯಾರು ಯಾರಿಗೆ ಉಡುಗೊರೆಯನ್ನು ಕೊಡ್ತಾರೆ ಅಂತಂತೇಳಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಾನು ಅದನ್ನು ರಿವೀಲ್ ಮಾಡ್ತೀನಿ. ದರ್ಶನ್ ಅಭಿಮಾನಿಗಳು, ದರ್ಶನ್ ಸೆಲೆಬ್ರಿಟಿಗಳು ಪ್ರತಿಯೊಬ್ಬರು ಕೂಡ ಇದನ್ನು ನೋಡಿ, ದರ್ಶನ್ ಅಭಿಮಾನಿಗಳು ಇದನ್ನು ನೋಡಲೇಬೇಕು. ಯಾಕೆಂತಂದರೆ ಫೆಬ್ರವರಿ 14ನೇ ತಾರೀಕು ದರ್ಶನ್ ಅವರ ಹುಟ್ಟುಹಬ್ಬ ಬರ್ತಾ ಇದೆ. ಆ ಒಂದು ಹುಟ್ಟುಹಬ್ಬಕ್ಕೆ ಫ್ಯಾನ್ಸ್ಗೆ ದರ್ಶನ್ ಉಡುಗೊರೆ ಕೊಡ್ತಾರಾ ಅಥವಾ ಫ್ಯಾನ್ಸೇ ದರ್ಶನ್ಗೆ ಉಡುಗೊರೆಯನ್ನು ಕೊಡ್ತಾರಾ ಗೊತ್ತಿಲ್ಲ. ಅದನ್ನು ನಾನೀಗ ನೆಕ್ಸ್ಟ್ ಅಪ್ಡೇಟಲ್ಲಿ ರಿವೀಲ್ ಮಾಡ್ತೀನಿ. ದರ್ಶನ್ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ತಾರಾ? ಇದು ಬಹಳ ಯಕ್ಷವಾದಂಥ ಪ್ರಶ್ನೆ. ಹುಟ್ಟುಹಬ್ಬದ ದಿನ ಏನಾದರೂ ಗಿಫ್ಟ್ ಸಿಗುತ್ತಾ? ದರ್ಶನ್ 4-5 ಸಿನಿಮಾಗಳನ್ನು ಈಗಾಗಲೇ ಒಪ್ಪಿಕೊಂಡಿದ್ದಾರೆ. ಸದ್ಯ ಡೆವಿಲ್ ಚಿತ್ರದಲ್ಲಿ ದರ್ಶನ್ ಸಿಕ್ಕಾಪಟ್ಟೆ ಬ್ಯುಸಿಯಾಗಿದ್ದಾರೆ. ಬರ್ತ್ಡೇ ಸಂಭ್ರಮದಲ್ಲಿ ಅಭಿಮಾನಿಗಳಿಗೆ ಸರ್ಪ್ರೈಸ್ ಇದೆಯಾ ಇಲ್ವಾ? ಎಸ್, ದರ್ಶನ್ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ತಾರಾ ಇಲ್ವಾ, ಏನು ಎತ್ತ ಅನ್ನೋದು ಒಂದು ಕಡೆ ಆದರೆ, ಮತ್ತೊಂದು ಕಡೆ ದರ್ಶನ್ ಹುಟ್ಟುಹಬ್ಬದ ದಿನ ಏನಾದರೂ ಫ್ಯಾನ್ಸ್ಗೆ ಗಿಫ್ಟ್ ಸಿಗುತ್ತಾ ಅಥವಾ ದರ್ಶನ್ ಏನಾದರೂ ಫ್ಯಾನ್ಸ್ಗೆ ಗಿಫ್ಟ್ ಕೊಡ್ತಾರಾ ಅಥವಾ ಫ್ಯಾನ್ಸ್ ಏನಾದ್ರು ಗಿಫ್ಟ್ ಕೊಡ್ತಾರಾ? ದರ್ಶನ್ ಈಗಾಗಲೇ 4-5 ಸಿನಿಮಾಗಳನ್ನು ಕೂಡ ಒಪ್ಕೊಂಡಿದ್ದಾರೆ. ಅದರಲ್ಲಿ ಬೆಳಗ್ಗೆ 1-2 ಸಿನಿಮಾಗಳಿಂದ ಅವರು ಹೊರಗಡೆ ಬಂದಿದ್ದಾರೆ ಅನ್ನೋ ಒಂದು ಸುದ್ದಿ ಕೂಡ ಇದೆ. ಅದು ನಿಜಾನೋ ಸುಳ್ಳ ಗೊತ್ತಿಲ್ಲ, ಬಟ್ ಆ ರೀತಿಯಾದಂಥ ಒಂದು ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ಈಗ ಹರಿದಾಡ್ತಿರುವಂಥದ್ದು. ಜೊತೆಗೆ ಇಬ್ಬರು ನಿರ್ಮಾಪಕರಿಗೆ ಅಡ್ವಾನ್ಸ್ ಹಣವನ್ನು ಕೂಡ ವಾಪಸ್ ಕೊಟ್ಟಿದ್ದಾರೆ ಅನ್ನೋ ಒಂದು ಸುದ್ದಿ ಇದೆ. ಸದ್ಯಕ್ಕೆ ಡೆವಿಲ್ ಸಿನಿಮಾದಲ್ಲಿ ದರ್ಶನ್ ಬ್ಯುಸಿಯಾಗಿದ್ದಾರೆ. ಬರ್ತ್ಡೇ ಸಂಭ್ರಮದಲ್ಲಿ ಅಭಿಮಾನಿಗಳಿಗೆ ಸರ್ಪ್ರೈಸ್ ಏನಾರ ಇದೆಯಾ? ಎಸ್, ಹಿಟ್ ಸಿನಿಮಾಗಳ ರೀರಿಲೀಸ್ ಟ್ರೆಂಡ್ ನಡೀತಾ ಇದೆ. ದರ್ಶನ್ ಸಿನಿಮಾಗಳು ಆ ಲೀಸ್ಟ್ನಲ್ಲಿ ಮುಂದಿವೆ, ಸಾಕಷ್ಟು ಮುಂದಿದೆ. ಹಾಗಾದರೆ ಯಾವ ಸಿನಿಮಾ ರೀರಿಲೀಸ್ ಆಗುತ್ತೆ? ಫೆಬ್ರವರಿ 14ನೇ ತಾರೀಕು ನಮ್ಮ ಪ್ರೀತಿಯ ರಾಮು, ಆ ಒಂದು ಸಿನಿಮಾ ರೀರಿಲೀಸ್ ಆಗೋದಕ್ಕೆ ರೆಡಿ ಆಗ್ತಿರುವಂತಹದ್ದು. 2003ರಲ್ಲಿ ರಿಲೀಸ್ ಆದಂತಹ ಸಿನಿಮಾ. ಈ ಸಿನಿಮಾ ದರ್ಶನ್ಗೆ ಬಹಳ ಅಚ್ಚುಮೆಚ್ಚಿನ ಸಿನಿಮಾ ಆಗಿತ್ತು. ದರ್ಶನ್ ಇದರಲ್ಲಿ ಕುರುಡನ ಪಾತ್ರವನ್ನು ಮಾಡಿದ್ರು. ಈ ಸಿನಿಮಾ ಸಾಕಷ್ಟು ಹಣ ಗಳಿಕೆಯಲ್ಲಿ ಅಷ್ಟೊಂದು ಯಶಸ್ಸನ್ನು ಕಾಣದೇ ಹೋದ್ರೂ ಹೆಸರು ವಿಚಾರದಲ್ಲಿ ಮಾತ್ರ ದರ್ಶನ್ಗೆ ಒಂದು ಒಳ್ಳೆಯ ಇಮೇಜನ್ನು ತಂದುಕೊಟ್ಟಂತಹ ಸಿನಿಮಾ. ಯಾಕೆಂತಂದರೆ ದರ್ಶನ್ ಬರೀ ಮಾಸ್ ಸಿನಿಮಾಗಳಿಗೆ ಮಾತ್ರ ಸೀಮಿತರಾಗಿದ್ದರು. ಈ ಒಂದು ಸಿನಿಮಾ ಅವರ ಕೆರಿಯರಲ್ಲೇ ಒಂದು ವಿಭಿನ್ನವಾದಂಥ ಒಂದು ಸಿನಿಮಾ. ಯಾಕೆಂದರೆ ಒಂದು ಕಣ್ಣು ಈ ಒಂದು ಸಿನಿಮಾ ಮಾಡುವಂತಹ ಸಂದರ್ಭದಲ್ಲಿ ಇವತ್ತಿಗೂ ಕೂಡ ಆ ಒಂದು ಕಣ್ಣು ಕಾಣಲ್ಲ. ಅಂದರೆ ಅವರು ಯಾವುದೋ ಒಂದು ಸಂದರ್ಶನದಲ್ಲಿ ಅಥವಾ ಕಾರ್ಯಕ್ರಮದಲ್ಲಿ ಹೇಳಿದರು, ನನ್ನ ಪ್ರೀತಿಯ ರಾಮು ಅನ್ನೋ ಒಂದು ಸಿನಿಮಾ ಮಾಡಿದ್ದೆ. ಆ ಸಿನಿಮಾ ಮಾಡುವಂತಹ ಸಂದರ್ಭದಲ್ಲಿ ಒಂದು ಕಣ್ಣನ್ನು ಒಕ್ಕಣ್ಣಾಗಿ ನಾನು ಆ್ಯಕ್ಟ್ ಮಾಡಬೇಕಾಯಿತು, ಒಕ್ಕಣ್ಣನ ಪಾತ್ರವನ್ನು ಮಾಡಬೇಕಾಯಿತು.
ಸೊ ಆ ಒಂದು ಪಾತ್ರವನ್ನು ಮಾಡುವಂತಹ ಸಂದರ್ಭದಲ್ಲಿ ನನ್ನ ಕಣ್ಣು ಕಂಪ್ಲೀಟ್ ಬ್ಲರ್ ಆಗ್ತಾ ಇತ್ತು ಅಂತೇಳಿ ಹೇಳಿದರು. ಸೊ ಅದಕ್ಕೆ ನಾನು ಸ್ಪೆಕ್ಸನ್ನು ಯೂಸ್ ಮಾಡ್ತಾ ಇದ್ದೆ ಅಂತೇಳಿ ಸ್ವತಃ ದರ್ಶನ್ ಅವರು ಕೂಡ ಹೇಳಿರುವಂಥದ್ದು. ಆ ರೀತಿಯಾಗಿ ಇಮೇಜನ್ನು ತಂದುಕೊಟ್ಟಂತಹ ಒಂದು ಸಿನಿಮಾ. ಆ ಸಿನಿಮಾ ಈಗ ಮತ್ತೆ ದರ್ಶನ್ ಅವರ ಹುಟ್ಟುಹಬ್ಬಕ್ಕೆ ರಿಲೀಸ್ ಆಗ್ತಾ ಇದೆ. ಸೊ ಇದು ಎಲ್ಲೋ ಒಂದು ಕಡೆ ದರ್ಶನ್ ಅವರ ಅಭಿಮಾನಿಗಳಿಗೆ ಸಂತಸದ ಒಂದು ವಿಚಾರ.